ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪುನರ್ಮಿಲನ ಒಂದು ಸಣ್ಣ ಕತೆ. ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ, ನಿನಗಾಗಿ ನಿನಗಾಗಿ ಈ ತನುಮನವೇ ನಿನಗಾಗಿ. ಮಧುರವಾಗಿ ಬರುತ್ತಿದ್ದ ಹಾಡನ್ನು ಕಾರು ಚಲಾಯಿಸುತ್ತಿದ್ದ ಅದಿತಿ ಆಫ್ ಮಾಡಿದ್ದಳು. ಆಶು, ಎಷ್ಟು ಸಲ ಹೇಳಿದ್ದೀನಿ ಆ ಸಾಂಗ್ ಹಾಕಬೇಡ ಅಂತ ಎಂದಳು ಅದಿತಿ. ಯಾಕೆ ಅಕ್ಕ, ನಿನ್ನ ಹಳೆ ಲವರ್ ನೆನಪಾಗ್ತಾನಾ ಎಂದಳು ಅಶ್ವಿನಿ. ಯಾಕೆ ಏನು ಅಂತ ಕೇಳಬೇಡ, ಹಾಕಬಾರ್ದು ಅಂದರೆ ಹಾಕಬಾರ್ದು ಅಷ್ಟೇ ಎಂದಳು ಅದಿತಿ. ಸತ್ಯ ಹೇಳಿದ್ರೆ ತುಂಬ ಕೋಪ ಬರುತ್ತೆ ಅಲ್ವಾ? ಇನ್ನೆರಡು ದಿನದಲ್ಲಿ ಮದುವೆ ಇಟ್ಕೊಂಡು ಅವನನ್ನೇ ಯೋಚಿಸ್ತಿದ್ದೀಯಲ್ಲೇ, ಅವನನ್ನೇ ಇನ್ನು ಮನಸ್ಸಲ್ಲಿ ಇಟ್ಟುಕೊಂಡಿದ್ದೀಯಾ? ಮತ್ತ್ಯಾಕೆ ಅವನ್ನ ಬಿಟ್ಟೆ? ಇವಾಗ ನೋಡು, ಅವನ್ನ ಮರೆಯೋಕೆ ಆಗದೆ ಒದ್ದಾಡ್ತಾ ಇದ್ದೀಯಾ. ಮುಂದೆ ಮದುವೆ ಆದರೂ ನಿನಗೆ ಇದೇ ಪ್ರಾಬ್ಲಮ್ ಆದರೆ ಲೈಫ್ ಹಾಳಾಗೋಗುತ್ತೆ ಕಣೆ ನಿಮ್ಮದು ಎಂದಳು ಅಶ್ವಿನಿ. ಏನು ಮಾಡಲಿ, ಅವನಿಗೆ ತುಂಬ ಅಹಂಕಾರ. ನಾನು ಕೇಳಿದ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ, ಆದರೆ ಅವನನ್ನು ಬಿಡೋಕೆ ಆಗ್ತಾನೇ ಇಲ್ಲ, ತುಂಬ ನೆನಪಾಗ್ತಾನೆ ಎಂದಳು ಅದಿತಿ. ಅಕ್ಕ, ಏನೇ ಮಾತಾಡ್ತಿದ್ದೀಯಾ? 2 ದಿನ ಬಿಟ್ಟು ನಿನಗೆ ಬೇರೆಯವರ ಜೊತೆಗೆ ಮದುವೆ. ನೀನು ಇನ್ನೂ ರಾಹುಲ್ ಬಂದು ಸಾರಿ ಕೇಳಲಿ ಅಂತ ಕಾಯ್ತಿದ್ದೀಯಾ? ಅವನು ನಿನ್ನ ಜೊತೆಗೆ ಮಾತಾಡೋಕೆ ಬಂದಾಗ ನೀನು ಅವನನ್ನು ಮಾತಾಡೋದಕ್ಕೆ ಬಿಟ್ಟಿದ್ದೀಯಾ? ಈಗ ನೋಡು ನಿನ್ನ ಅವಸ್ಥೆ ಎಂದಳು ಅಶ್ವಿನಿ. ಹೌದು, ನನ್ನದೇ ತಪ್ಪು. ಅವನು ತುಂಬ ಸಾರಿ ನನ್ನ ಬಳಿ ಮಾತಾಡೋಕೆ ಬಂದ, ಆದರೆ ನನ್ನ ಈಗೋ ಅಡ್ಡ ಬಂದ್ಬಿಡ್ತು. ಅವನನ್ನು ದೂರ ಮಾಡಿಬಿಟ್ಟೆ. ಈಗ ಅವನೇ ಬೇಕು ಅಂತ ಅನ್ನಿಸ್ತಿದೆ. ಹೋಗಿ ರಾಹುಲ್ ಜೊತೆಗೆ ಮಾತಾಡು ಅಕ್ಕ, ಅವನು ಖಂಡಿತ ನಿನ್ನ ಒಪ್ಪಿಕೊಳ್ತಾನೆ. ಆಮೇಲೆ ಮನೆಯಲ್ಲಿ ಹೇಳೋಣ. ಅದು ಸರಿ, ನಿನಗೂ ರಾಹುಲ್ಗೂ ಏನು ಜಗಳ ಆಗಿತ್ತು ಎಂದಳು ಅಶ್ವಿನಿ. ನಮ್ಮಿಬ್ಬರದು 3 ವರ್ಷದ ಪ್ರೀತಿ. ಪ್ರೀತಿಸಿದಾಗಿನಿಂದ ಅವನು ತುಂಬ ಕೇರ್ ಮಾಡುತ್ತಿದ್ದ. ಜಗಳ ಆದಾಗಲೂ ಅವನೇ ಸರಿಪಡಿಸುತ್ತಿದ್ದ. ಎಂದೂ ನನಗೆ ಬೇಸರ ಮಾಡಿಲ್ಲ. ನಮ್ಮನ್ನು ಕಂಡು ಹೊಟ್ಟೆ ಕಿಚ್ಚು ಪಡುತ್ತಿದ್ದವರು ಅದೆಷ್ಟೋ ಜನ ಎಂದಳು ಅದಿತಿ. ಮತ್ತ್ಯಾಕೆ ನಿಮ್ಮಿಬ್ಬರ ಮಧ್ಯೆ ಜಗಳ ಆಯಿತು ಕೇಳಿದಳು ಅಶ್ವಿನಿ. ಜಗಳ ಆಗಿಲ್ಲ ಅಶು. ಒಂದಿನ ನಾನು ಅವನನ್ನು ಯಾವುದೋ ಹುಡುಗಿ ಜೊತೆ ನೋಡಿದ್ದೆ. ಕೋಪ ಬಂದು ಯಾರದು ಅಂತ ಕೇಳಿದೆ. ನಿನಗ್ಯಾಕೆ ಅಂದ ಅವನು. ಕೋಪ ಬಂತು. ನಾನು ಪ್ರೀತಿಸುತ್ತಿರುವ ಹುಡುಗ ಬೇರೆ ಯಾರೋ ಹುಡುಗಿ ಜೊತೆ ನೋಡಿದಾಗ ಅದನ್ನು ಕೇಳೋ ಅಧಿಕಾರನೂ ಇಲ್ವಾ? ಕೇಳಿದ್ದಕ್ಕೆ ಅವನು ಆ ರೀತಿ ಹೇಳಿದ್ದು ತುಂಬ ಬೇಸರ ಆಯಿತು. ಅವನಿಂದ ದೂರ ಆದೆ ಎಂದಳು ಅದಿತಿ. ಏನು, ಅವನ ಜೊತೆ ಯಾವುದೋ ಹುಡುಗಿಯನ್ನು ನೋಡಿದೆ ಎಂದು ಅವನಿಂದ ದೂರ ಆದೆಯಾ? ಮತ್ತೆ ಅವನ ಬಳಿ ಆ ಹುಡುಗಿ ಯಾರೆಂದು ಕೇಳಲಿಲ್ವಾ ಎಂದಳು ಅಶ್ವಿನಿ. ಇಲ್ಲ, ಆಮೇಲೆ ಅವನ ಜೊತೆ ಮಾತಾಡಿಲ್ಲ. ಅವನು ನನ್ನ ಬಳಿ ಮಾತಾಡಲು ಬಂದಾಗಲೂ ಅವನ ಮಾತು ಕೇಳಿರಲಿಲ್ಲ ಎಂದಳು ಅದಿತಿ. ಏನಕ್ಕ ನೀನು, ಇಷ್ಟು ಸಣ್ಣ ವಿಷಯಕ್ಕೆ ಅವನಿಂದ ದೂರ ಆದೆ? ಆ ಹುಡುಗಿಯ ಬಗ್ಗೆ ವಿಚಾರಿಸದೆಯೇ? ಅವಳು ಅವನ ಸಂಬಂಧಿಕಳಾಗಿರಬಹುದಲ್ಲ. ತಮಾಷೆಗೆ ಅವನು ನಿನಗೆ ಆ ರೀತಿ ಹೇಳಿರಬಹುದು. ಒಮ್ಮೆ ಹೋಗಿ ಅವನ ಬಳಿ ಮಾತಾಡು ಅಕ್ಕ, ಎಲ್ಲ ಸರಿ ಹೋದರೂ ಹೋಗಬಹುದು. ಸುಮ್ಮನಿದ್ದು ಜೀವನ ಹಾಳು ಮಾಡಿಕೊಳ್ಳಬೇಡ. ನಿನ್ನ ಜೀವನದ ಜೊತೆಗೆ ಅವನ ಜೀವನವೂ, ಜೊತೆಗೆ ನಿನ್ನ ಮದುವೆ ಆಗಬೇಕೆಂದಿರುವವನ ಜೀವನವೂ ಹಾಳಾಗುತ್ತದೆ ಎಂದಳು ಅಶ್ವಿನಿ. ನನಗೀಗ ಅವನೇ ಬೇಕೆಂದನಿಸುತ್ತಿದೆ ಅಶು. ನೀನು ಹೇಳಿದಂತೆಯೇ ಅವನ ಬಳಿ ಮಾತಾಡುವೆ ಎಂದಳು ಅದಿತಿ. ಅದಿತಿ ರಾಹುಲ್ನನ್ನು ಭೇಟಿಯಾಗಲು ಬಂದಿದ್ದಳು. ಹೋ, ಅದಿತಿ ಮೇಡಮ್ ಅವರು, ಏನು ಇವತ್ತು ಬಂದಿದ್ದೀರಾ? ಹೋ, ಮದುವೆಗೆ ಕರೆಯೋಕೆ ಅಂತಾನಾ? ಅಥವಾ ಮದುವೆಗೆ ಬಂದು ಮದುವೆ ನಿಲ್ಲಿಸಬೇಡ ಅಂತ ಕೇಳೋಕ? ಹೆದರಬೇಡ ಅದಿತಿ, ನಾನೇನು ಅಷ್ಟು ಕೆಟ್ಟವನಲ್ಲ. ನಾನು ಪ್ರೀತಿಸಿದ ನೀನು ಯಾವಾಗಲೂ ಚೆನ್ನಾಗಿರಲು ಬಯಸುತ್ತೇನೆ. ನಾನೇನು ಮತ್ತೆ ನಿನ್ನ ಜೀವನಕ್ಕೆ ಬರಲ್ಲ. ನನ್ನ ಬಿಟ್ಟು ನೀನು ಖುಷಿಯಾಗಿರುತ್ತೀಯಾ ಅಂದರೆ ಖಂಡಿತ ನಾನು ನಿನ್ನಿಂದ ದೂರ ಇರುವೆ ಎಂದನು ರಾಹುಲ್. ರಾಹುಲ್, ನನ್ನ ಬಿಟ್ಟು ನಿನಗೆ ಇರೋಕ್ಕಾಗುತ್ತಾ ಎಂದು ಕೇಳಿದ್ದಳು ಅದಿತಿ. ಇಲ್ಲ, ನಿನ್ನ ಬಿಟ್ಟಿರೋಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಆಗ್ತಿಲ್ಲ.
ಎಷ್ಟು ಸಲ ನಿನ್ನ ಜೊತೆಗೆ ಮಾತಾಡಲು ಬಂದೆ, ಆದರೆ ನೀನು ಪ್ರತಿ ಬಾರಿ ನನ್ನ ಅವಮಾನಿಸಿ ಕಳುಹಿಸುತ್ತಿದ್ದೆ. ಎಷ್ಟು ಬೇಸರ ಆಗುತ್ತಿತ್ತು ಗೊತ್ತಾ ನನಗೆ. ನನ್ನ ಮೇಲೆ ನಿನಗಿದ್ದ ನಂಬಿಕೆ ಅಷ್ಟೇನಾ? ನೀನು ಅಂದುಕೊಂಡಂತೆ ಆ ಹುಡುಗಿಗೂ ನನಗೂ ಏನೂ ಕೆಟ್ಟ ಸಂಬಂಧ ಇರಲಿಲ್ಲ. ಅವಳು ನನ್ನ ಸಂಬಂಧಿಕಳು ಅಷ್ಟೇ, ನನಗೆ ತಂಗಿ ಆಗುತ್ತಾಳೆ. ಅವತ್ತು ತಮಾಷೆಗೆ ನಿನ್ನ ಬಳಿ ಹೇಳಿದ್ದು ನಿನಗ್ಯಾಕೆ ಅಂತ. ನೀನು ಅದನ್ನೇ ದೊಡ್ಡದು ಮಾಡಿ ನನ್ನಿಂದ ದೂರ ಆದೆ. ತುಂಬ ಬೇಸರವಾಯಿತು ನೀನು ನನ್ನ ಮೇಲೆ ಅನುಮಾನ ಪಟ್ಟದ್ದು ತಿಳಿದು, ಎಂದನು ರಾಹುಲ್. ಸರಿ ಸರಿ, ಈಗ ಏನು? ನಾನು ನಿನ್ನ ಮನೆಗೆ ಬಂದು ಗಂಡು ಕೇಳಲೋ ಅಥವಾ ನೀನೇ ನನ್ನ ಮನೆಗೆ ಬಂದು ಹೆಣ್ಣು ಕೇಳ್ತೀಯೋ? ಎಂದಳು ಅತಿಥಿ. ನನಗೆ ನೀನು ಬೇಡ, ನಿನ್ನ ಪ್ರೀತಿಯೂ ಬೇಡ. ನಾನು ಹೀಗೆ ಇದ್ದು ಬಿಡ್ತೀನಿ. ಮತ್ತೆ ನಿನ್ನ ಜೊತೆ ಜಗಳ ಮಾಡಿ ನೀನು ನನ್ನಿಂದ ದೂರ ಆದರೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ, ಎಂದನು ರಾಹುಲ್. ಅಯ್ಯೋ, ಇನ್ನು ನೀನೇ ನನ್ನ ಬಿಟ್ಟು ಹೋದರೂ ನಾನೇ ನಿನ್ನ ಹಿಂದೆ ಬರ್ತೀನಿ, ಸರಿನಾ? ನಾಳೆ ಆಗೋ ಮದುವೆನ ನಿಲ್ಲಿಸಬೇಕು. ಬೇಗ ಬಾ, ಮನೆಗೆ ಹೋಗೋಣ. ಅದಿತಿ ರಾಹುಲ್ನನ್ನು ಮನೆಯಲ್ಲಿ ಒಪ್ಪಿಸಲು ಕರೆದುಕೊಂಡು ಹೋದಳು. ಮುಕ್ತಾಯ. ಕೆಲವೊಂದು ಬಾರಿ ಪ್ರೀತಿಯಲ್ಲಿ ಹೀಗೂ ಮನಸ್ತಾಪಗಳು ಬರುತ್ತವೆ. ಕೆಲವರು ತಕ್ಷಣ ಸರಿ ಮಾಡಿಕೊಳ್ಳುತ್ತಾರೆ. ಇನ್ನು ಕೆಲವರು ದೂರ ಆಗಿ ಬೇರೆ ಮದುವೆ ಆಗಿ ನಂತರ ಅವರ ಜೊತೆಯೂ ಬದುಕಲಾರದೆ ಪ್ರಾಣ ಕಳೆದುಕೊಳ್ಳುವವರೂ ಇದ್ದಾರೆ. ಪ್ರೀತಿಯಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವುದು ನಂಬಿಕೆ. ನಮ್ಮವರ ಮೇಲೆ ನಮಗೆ ನಿಜವಾದ ಪ್ರೀತಿ ಇದ್ದರೆ ಏನೇ ನಡೆದರೂ ನಂಬಿಕೆ ಕಳೆದುಕೊಳ್ಳುವುದಿಲ್ಲ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.